ಉಪಲೋಕಾಯುಕ್ತ ವೀರಪ್ಪ ಬಿ ಅವರು ಭಾನುವಾರ ಪುತ್ತೂರಿಗೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆ, ಹಾರಾಡಿ ಸಮಾಜ ಕಲ್ಯಾಣ ಇಲಾಖಾ ವಿದ್ಯಾರ್ಥಿನಿಯರ ನಿಲಯ, ವೀರಮಲೆಯ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಹಾರಾಡಿ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಸರಿಯಾದ ಸಮಯಕ್ಕೆ ಊಟದ ವ್ಯವಸ್ಥೆ ಸಿಗದ ಬಗ್ಗೆ, ಹಾಸ್ಟೆಲ್ ಸುರಕ್ಷತೆಗಾಗಿ ಆವರಣ ಬೇಲಿ ಇಲ್ಲದಿರುವ ಕುರಿತು ಹಾಗೂ ಗ್ಯಾಸ್ ಸಿಲಿಂಡರ್ ಇಡಲು ಪ್ರತ್ಯೇಕ ಕೊಠಡಿ ಇಲ್ಲದಿರುವ ಬಗ್ಗೆ, ಇದರ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಓದಲು ಸರಿಯಾದ ಲೈಬ್ರರಿ ವ್ಯವಸ್ಥೆ ಇಲ್ಲದ ಮಾಹಿತಿಯನ್ನ ವಿದ್ಯಾರ್ಥಿಗಳು ಲೋಕಾಯುಕ್ತರಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಸಿಡಿಮಿಡಿಗೊಂಡ ಉಪಲೋಕಾಯುಕ್ತರು ಹಾಸ್ಟೆಲ್ ವಾರ್ಡನ್ ಅವರನ್ನ ತರಾಟೆಗೆ ಎತ್ತಿಕೊಂಡರು. ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿರುವ ಹಾಸ್ಟೆಲ್ಗಳನ್ನು ಸರಿಯಾಗಿ ಇಟ್ಟುಕೊಳ್ಳದಿದ್ದಲ್ಲಿ, ಮಕ್ಕಳ ಸುರಕ್ಷತೆಯನ್ನ ಕಾಪಾಡುವಲ್ಲಿ ವಿಫಲವಾದಲ್ಲಿ ಸೊಮೋಟೋ ಕೇಸ್ ದಾಖಲಿಸಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಇದು ಕಾಲೇಜ್ ಹತ್ತು ಮತ್ತೆ ಕ್ಲಿನಿಕ್ ಎರಡು ಹತ್ತಿಗೆ ಮಕ್ಕಳು 65 ಇವರು 58 ಇದ್ದಾರೆ. ತೊಂದರೆ ಇಲ್ವಾ? ಅಲ್ಲ, ಮೆಡಿಸಿನ್ ಕೊಡ್ತಾರ ನೀಟಾಗಿ, ಆಚೆ ಬರ್ಕೊಡಲ್ವಾ? ಆಚೆ ಬರ್ಕೊಡ್ತಾರ, ಆಚೆ ಮೆಡಿಸಿನ್ ಬರ್ಕೊಡ್ತಾರ, ಇವ್ರು ಕೊಡಲ್ಲ ಮೆಡಿಸಿನ್ ಅವರು. ಹಾಂ, ಇಲ್ಲದೆ ಅಂದ್ರೆ ಆಚೆ ಬರ್ಕೊಡ್ತಾರ. ಇದು ಎಷ್ಟಾಗಿದೆ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ? ಆಗಿಲ್ಲ. ಫುಲ್ ರನ್ ಆಗಿದ್ದಾರೆ ಚಾಕ್ಲೇಟ್ ಇದು ಹಳೆಯ ಜನರಲ್ಲಿ ಈಗ ಹೊಸ ಚೆನ್ನಾಗಿದೆ. ಏನು ಮಾಡಿದ್ರಮ್ಮ ತಿಂಡಿ? ಚಪಾತಿ ಮತ್ತು ಡೈನಿಂಗ್ ಹಿಂಗೆ ಕೊಡೋದಾ?